ಅಕ್ಕ ಅಕ್ಕ. ಓ ಏನಪ್ಪ ಏನದು? ಇದು ಗಂಗಾ ಅಂದ್ರೆ ನಿಮ್ಮ ಮಗಳೇ ಅಲ್ವಾ? ಹೌದಪ್ಪ ನಮ್ಮ ಮಗಳೇನೆ. ಏನಾಯ್ತು? ಅವಳಿಗೆ ಬಂದಿರೋದ ಇದು ಪತ್ರ? ಹೌದು, ತಗೊಳ್ಳಿ. ಅವರು ಬಂದ್ರೆ ಕೊಟ್ಬಿಡಿ. ಹೌದಾ, ಸರಿ ಆಯ್ತು, ಕೊಡಪ್ಪ. ಸರಿ ಅಕ್ಕ, ನಾನು ಬರ್ತೀನಿ. ಅಲ್ಲಪ್ಪ, ಇದು ಏನು ಪತ್ರ? ಏನು ಅದು ಒಳಗಡೆ ಓಪನ್ ಮಾಡಿ ನೋಡ್ಬೇಕಕ್ಕ. ಓಪನ್ ಮಾಡಿ ನೋಡಿ, ನೀವೇ ಗೊತ್ತಾಗುತ್ತೆ. ನಮ್ಮ ಕೆಲಸ ಇದೆ, ಬರ್ತೀನಿ. ಸರಿ ಆಯ್ತಪ್ಪ, ಹೋಗು. ಏನಿದು ಪತ್ರ? ಒಳ್ಳೆ ಇದ್ರ ಕವರ್ನ ಕಿಕ್ಕಿ ಕಳಿಸಿದ್ದಾರೆ ನಮ್ಮ ಗಂಗಗ. ಏನಿರ್ಬೋದು? ಇರು ನೋಡೋಣ. ಸಿಂಧು ಇದ್ದಾಳೆ ಒಳಗೆ, ಅವಳಿಗೆ ಕೊಟ್ಟರೆ ಓದ್ತಾಳೆ. ಏನು ಅಂತ ಗೊತ್ತಾಗುತ್ತೆ. ಸಿಂಧು 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 ಬಾರಿ ಇಲ್ಲಿ. ಏನಮ್ಮ? ಎಲ್ಗೋದ್ಲೆ ಗಂಗಾ? ಎಲ್ಲ ಓದ್ಲಮ್ಮ. ಏನೋ ಕೆಲಸ ಕೇಳ್ತೀನಿ ಅಂತ ಹೇಳಿ ಯಾರೋ ಫ್ರೆಂಡ್ನ ಮಾತಾಡ್ಸ್ಕೊ ಬರ್ತೀನಿ ಅಂತ ಓದ್ಲು. ಯಾಕಮ್ಮ, ಏನಾಯ್ತು? ಹೌದಾ, ಅವಳ ಹೆಸರಿಗೆ ಯಾವುದೋ ಒಂದು ಪತ್ರ ಬಂದೈತಿ. ಇದೇನು ಪತ್ರ ಅಂತ ಹೇಳಿ ನೋಡ್ಬಾ ಇಲ್ಲಿ. ಅಕ್ಕನ ಹೆಸರಿಗೆ ಬಂದೈತಾ? ಏನ್ ಪತ್ರ ಅಮ್ಮ ಅದು? ಯಾಕೆ ಕೊಟ್ಟೋದ್ರು? ಅದೇ ಕಣೆ, ಪೋಸ್ಟ್ ಆಫೀಸ್ಗೆ ಹುಡುಗ ಹೊಸ್ತಾಗ ಬಂದೇವನಲ್ಲ, ಅವ್ನು ತಂದು ಕೊಟ್ಟೋದ. ಗಂಗಾ ಅನ್ನೋರಿಗೆ ಬಂದಿದೆ ಅಂತಾನ. ತಗ ನೋಡ್ಬೋದು ಏನ್ ಬರ್ದೇವ್ರೆ, ಎಲ್ಲಿಂದ ಬಂದೈತಿ ಅಂತಾನ. ಯಾರ್ದಮ್ಮ? ಯಾರು ಕಳ್ಸಿರೋದು? ಕೋಟಿಂದ ಬಂದಿರೋದು ಇದು. ಯಾರು ಕಳ್ಸಿದ್ದಾರೆ? ಸೂರ್ಯ, ಸಣ್ಣ ಜಯಣ್ಣ, ಅಂದ್ರೆ ಭಾವನ, ಅಂದ್ರೆ ಇದು ಇರು ನೋಡೋಣ ನೋಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಡಿವೋರ್ಸ್ ನೋಟಿಸಾ? ಭಾವ ಕಳ್ಸಿರೋದು ಅಕ್ಕನ್ಗೆ. ಏನಮ್ಮ ಅದು? ಅಮ್ಮ, ಇದು ಡೈವರ್ಸ್ ನೋಟಿಸ್ ಅಮ್ಮ. ಭಾವ ಕಳ್ಸಿದ್ದಾರೆ ಲಾಯರ್ ಕಡೆಯಿಂದನ ಅಕ್ಕನಿಗೆ. ಡೈವರ್ಸಾ? ಅಯ್ಯೋ ದೇವ್ರೆ, ಅಳಿಯಂದ್ರೆ ಕಳ್ಸಿದಾರ ನಿಮ್ಮ ಅಕ್ಕನಿಗೆ? ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಹಿಂಗಾಗೋಯ್ತು? ಅದಕ್ಕೆ ನಾನು ಬಡ್ಕಂಡೆ ಗಂಗನ್ಗೆ. ಹೋಗಮ್ಮ ಸಾಕು, ಎಷ್ಟು ದಿನ ಅಂತ ಹೇಳಿ ಇಲ್ಲಿರ್ತೀಯ? ಅವರೇ ಹೇಳಿದಾರಲ್ಲ, ಒಪ್ಪತ್ಕೊಂಡಿದಾರಲ್ಲ, ಯಾರೋ ಫ್ರೆಂಡು ಅಂತಾನ. ಇಷ್ಟು ದಿನ ತಿಂಗ್ಳುಗಟ್ಲೆ ಬಂದಿಲ್ಲಿ ಗಂಡನ ಮನೆ ಬಿಟ್ಟು ಇಲ್ಲಿದ್ರೆ ಇನ್ನೇನು ಮಾಡ್ತಾರೆ? ಇವಳು ಮೊದಲೇ ಜಗಳ ಗಂಟಿ ಅಂತಾನ. ತೊಲಗಿನ ಸಾಕು ಅಂತಾನ ಕಳ್ಸಿದಾರೆ ಅನ್ಸುತ್ತೆ ಅಲ್ವೇನಮ್ಮ? ಅಯ್ಯೋ ದೇವ್ರೆ, ಈಗ ಏನೇ ಮಾಡೋದು ಸಿಂಧು? ಎಲ್ಗೋದ್ಲೆ ನಿಮ್ಮ ಅಕ್ಕಯ್ಯ? ಎಲ್ಗೋದ್ಲ ಯಾರಿಗೆ ಗೊತ್ತಮ್ಮ. ಅಲ್ಲ, ಭಾವ ತುಂಬಾ ಒಳ್ಳೆಯವರು. ಅವು ಇವಳದೇ ತಪ್ಪಿದೆ. ಅಲ್ಲ, ಹೆಣ್ಮಕ್ಳು ಮಾತಾಡಿದ ತಕ್ಷಣ ತಪ್ಪು ತಿಳ್ಕೊಂಬದ? ಫ್ರೆಂಡು ಅಂತ ಹೇಳಿ ಏನೋ ಸಹಾಯ ಮಾಡಿದ್ದಾರೆ. ಯಾರೋ ಗೊತ್ತಿಲ್ಲದೆ ಇರೋರು ಅಥವಾ ನಮಗೆ ಆಗದೆ ಇರೋರು ಯಾರು ಚಾಡಿ ಇಕ್ಕವ್ರೆ. ಅದಕ್ಕೆ ಅಕ್ಕ ಗಂಡನ ಮೇಲೆ ಸಂಶಯ ಪಟ್ಟು ಈ ತರ ಜಗಳ ಮಾಡ್ಕೊಂಡು ಮನೆ ಬಂದು ಕುತ್ಕೋಬಾರ್ದು. ಅವರೇ ಹೇಳಿದಾರೆ ತಾನೆ, ಫ್ರೆಂಡು ಅಂತಾನೆ. ಬೇಕಂದ್ರೆ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕಾಗಿತ್ತು. ಮಾವನಿಗೂ ಆ ಹುಡುಗಿಗೂ ಏನ್ ಸಂಬಂಧ ಅಂತ ಹೇಳಿ ಡೈರೆಕ್ಟ್ ಕೇಳಿ ಏನಾದ್ರು ಬಗೆಹರಿಸ್ಕೊಂಬಂದ್ಬಿಟ್ಟು ನೋಡು, ಡೈವರ್ಸ್ ವರ್ಗು ಬಂತಾ ಈಗ? ಏನ್ ಮಾಡ್ತಾಳೋ ಏನೋ ಇವಳಿಂದನ. ನೋಡು, ನನಗೂ ಹಂಗೆ ಅಂತಾರೆ. ಅವ್ರ ಅಕ್ಕ ಹೆಂಗೆ, ಇವಳನ್ನು ಮದುವೆ ಮಾಡ್ಕೊಂಡ್ರೆ ಇವಳು ಹೆಂಗೋ ಅಂತ ಹೇಳಿ ಎಲ್ಲ ಮಾತಾಡ್ತಾರೆ ಊರಾಗಿ. ಅಯ್ಯೋ ದೇವ್ರಿ, ಈ ಹುಡುಗಿಗೆ ಯಾಕೆ ಅರ್ಥ ಆಗಲ್ಲ? ನಾವೆಷ್ಟು ಹೇಳ್ತೀವಿ, ಹೋಗ ಮನ್ಸರ್ಸ್ಕೊಂಡು ಇರಮ್ಮ, ಮನೆ ಬೇರೆ ಮಾಡೋದು ಸರಿ ಇಲ್ಲ. ಅವ್ರಿಗೆ ಒಪ್ಪಿಗೆ ಇಲ್ದಿದ್ರೆ ನೀನೊಬ್ಳು ಹೆಂಗೆ ಕೇಳ್ತೀಯ? ಎಲ್ಲರೂ ಒಪ್ಕೊಂಡ್ರೆ ಭಾಗ ತಗೋಬಹುದು. ಅದೊಂಥರ ಅಳಿಯಂದ್ರಿಗೆ ಇಷ್ಟ ಇಲ್ಲ ಬೇರೆ ಮನೆ ಮಾಡೋದು. ಅಂಥದ್ರಲ್ಲಿ ಇವಳು ಗಂಡ ಹೆಂಗೆ ಏನ್ ನಿರ್ಧಾರ ಮಾಡ್ತಾನೋ ಆ ಥರ ಇವಳು ನಡ್ಕೊಂಬತ್ ಕಲ್ತ್ಕೋಬೇಕು. ಇವಳು ನಿರ್ಧಾರನೇ ಇದು ಫೈನಲ್ ಅನ್ನೋ ಥರ ನಡ್ಕೊಂಡ್ರೆ ಇನ್ನೇನ್ ಮಾಡ್ತಾನೆ ಗಂಡ ಆದವನು? ನನ್ನ ಮಾತು ಕೇಳಲ್ದೇ ಇರೋ ಹೆಂಡತಿ ನನಗೆ ಬೇಡ ಅಂತಾನ ಹಿಂಗೆ ಡೈವರ್ಸ್ ಕಳ್ಸೋದು. ಈಗ ಏನ್ ಮಾಡ್ತಾಳೋ ಏನೋ. ಅವ್ರ ಅಪ್ಪ ಬೇರೆ ಏನು ಕೇಳಲ್ಲ ಹೇಳಲ್ಲ, ಸುಮ್ಮನೆ ಕೆಲ್ಸಕ್ಕೆ ಹೋಗುತ್ತೆ ಬರುತ್ತೆ. ಅಮ್ಮ ಅಮ್ಮ ಅಮ್ಮ, ಬಂದೇನೆ. ಬಂದ್ಯಾ? ಎಲ್ಲಿಗೆ ಹೋಗಿದ್ದೆ? ಅಮ್ಮ, ನನ್ನ ಫ್ರೆಂಡು ಅಲ್ಲಿ ಫ್ಯಾಕ್ಟ್ರಿಲಿ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಅಲ್ಲಿ ಒಂದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಾಲಿಟಿ ಇನ್ಚಾರ್ಜ್ ಕೆಲಸ ಖಾಲಿ ಐತಂತೆ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗೋಣ ಅಂತಿದ್ದೀನಿ ನಾಳೆಯಿಂದನ. ಹೋಗ್ಲೇನಮ್ಮ? ಅಯ್ಯೋ, ನಿನ್ ಕೆಲ್ಸದ ಮನೆ ಹಾಳಾಯ್ತು, ನಿನ್ ಜೀವನನೇ ಹಾಳಾಗಿ ಹೋಗ್ತೈತಿ. ಇಲ್ಲಿ ಕೆಲ್ಸಕ್ಕೆ ಹೋಗ್ತಾಳಂತೆ ಕೆಲಸಕ್ಕೆ. ಮದ್ವೆ ಆಗಿರೋ ಹೆಣ್ಣು ಹಿಂಗೆ ತವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬಾರ್ದು. ಗಂಡನ ಮನೆಗೆ ಹೋಗಿ ನೀನ್ ಏನಾದ್ರೂ ಮಾಡ್ಕೊ. ಇಲ್ಲಿ ನೋಡಿಲಿ, ಸಿಂಧು ಕೈಯಲ್ಲಿರೋದು ಏನ್ ಗೊತ್ತಾ? ಅದು ಪತ್ರ. ಏನಮ್ಮ ಅದು? ಏನ್ ಪತ್ರ? ಯಾರಿಗೆ ಬಂದಿರೋದು? ಹೆಂಗೋ ಬಿಡಮ್ಮ, ನಿಮಗೆ ಭಾರ ಆಗಿರಲ್ಲ ನಾನು. ಸಾಕು ನನಗೆ ಇಲ್ಲಿರಕ್ಕೆ. ನೀವು ಏನು ಅಂದಿದ್ರೆ ಸಾಕು, ಇಲ್ಲೇ ಇಟ್ಕೊಂಡು ಕೆಲ್ಸಕ್ಕೆ ಹೋಗಿ ನನ್ನ ದುಡಿಮೆ ನಾನೇ ಮಾಡ್ಕೊಂತೀನಿ. ಯಾರು ಹಂಗಾಗಿರಕ್ಕೆ ಇಷ್ಟಪಡಲ್ಲ. ಓದಿದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಒಂದು ಹೆಣ್ಣು ಅಂತ ನಾನು ತೋರಿಸ್ತೀನಿ. 4 ಜನಕ್ಕೆ ಗೊತ್ತಾಗ್ಬೇಕು. ಹೆಣ್ಮಗಳಾದ ತಕ್ಷಣ ಯಾರಿಗೂ ಎದುರ್ಕೊಂಬಂತ ಅವಶ್ಯಕತೆ ಇಲ್ಲ. ಅವಳು ನಿರ್ಧಾರನ ಅವಳು ಹೇಳ್ಬೋದು ಧೈರ್ಯವಾಗಿ ಅಂತ ನಾನು ನಿರೂಪಿಸ್ತೀನಿ. ಯಾರಿಗೂ ಎದುರ್ಕೊಂಬದ್ ಬೇಕಾಗಿಲ್ಲ. ಗಂಡ ಅತ್ತೆ ಮನೆಯವ್ರಿಗೆ ಯಾರಿಗೂ ಎದುರ್ಕೊಳ್ಳೋದೇ ಇಲ್ಲ. ಏನ್ ತೋರಿಸ್ತೆ ನಿನ್ ಮಕ? ಮೊದ್ಲು ನಿನ್ ಸಂಸಾರ ನೆಟ್ಟು ಮಾಡ್ಕೊಂಬತ್ ಕಲ್ತ್ಕ. ಇಲ್ದಿದ್ರೆ ಅಳಿ ಅಂದ್ರು ಡೈವರ್ಸ್ ಕೊಟ್ಟು ಇನ್ನೊಬ್ಳು ಹುಡುಗಿನ ಕಟ್ಕೊಂಡ್ ಬರ್ತಾರೆ. ಏನ್ ಹೇಳ್ತಾ ಇದ್ಯಮ್ಮ? ನನ್ ಗಂಡ ನನಗೆ ಡೈವರ್ಸ್ ಕೊಡ್ತಾರ? ಏನೂ ಇಲ್ಲ, ಸುಮ್ನೆ ಇರೋದು ಸ್ವಲ್ಪ ದಿನ. ಆಮೇಲೆ ನಾನು ಹೇಳ್ದಂಗೆ ಕೇಳಿ ಬೇರೆ ಮನೆ ಮಾಡ್ತಾರೆ. ಭಾಗನೂ ತಗಂತಾರೆ ಅವರು. ಅಕ್ಕ, ನನ್ನ ಕೈಯಲ್ಲಿರೋದು ನಿನ್ ಗಂಡ ಕಳ್ಸಿರೋ ಡೈವರ್ಸ್ ನೋಟಿಸು. ಏನು ಹೇಳ್ತಾ ಇದೆಯಾ ಸಿಂಧು? ನಿಜನಾ? ಡಿವೋರ್ಸ್ ನೋಟಿಸ್ ಕಳಿಸಿದಾರ ನನ್ನ ಗಂಡ? ಹೌದು, ತಗೋ, ನೀನೇ ಓದ್ಕೋ. ಇದೇನಪ್ಪ ಇದು? ಕೋರ್ಟಿಂದ ಬಂದಿರೋದು. ನನ್ನ ಗಂಡನ ಹೆಸರಿದೆ.
ಡೈವರ್ಸ್. ಅಯ್ಯೋ ದೇವ್ರಿ, ನನ್ನ ಗಂಡ ಇದ್ಕಿದ್ದಂಗೆ ಇಂಥ ನಿರ್ಧಾರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಏನು ಮಾಡಲಿ ದೇವ್ರಿ? ಸರಿಯಾಗಿ ಓದ್ಕೊಂಡ? ಈಗಲಾದ್ರೂ ಹೋಗಿ ಭಾವನ ಹತ್ರ ಕ್ಷಮೆ ಕೇಳಿ ಮನೆಗೆ ಹೋಗಿ ಸೇರ್ಕೊಂಬಂದ್ ನೋಡು. ಇಲ್ದಿದ್ರೆ ಅಷ್ಟೇನೆ, ನೀನು ಡೈವರ್ಸ್ ಕೊಟ್ಟು ಇನ್ನೊಬ್ರು ಹುಡುಗಿನ ಮದುವೆ ಮಾಡ್ಕೊಂಡ್ ಬರ್ತಾರೆ. ಮೊದಲು ಯೋಚನೆ ಮಾಡು. ಅಯ್ಯೋ ದೇವ್ರಿ, ಏನೇ ಮಾಡೋದು ಅಮ್ಮ? ಏನಮ್ಮ ಮಾಡೋದೀಗ? ಏನ್ ಮಾಡೋದು ಅಂತ ನನ್ ಕೇಳಿದ್ರೆ ನಾನೇನ್ ಹೇಳಿ? ನೀನ್ ಬಂದ್ ದಿವಸಾನೇ ಹೇಳಿದೆ, ಬೇಡ ಕಣೆ ಇದೆಲ್ಲ ಆಟ ಮಾಡಬೇಡ, ಆಳಿ ಅಂದ್ರು ಅಂತವ್ರಲ್ಲ, ಇನ್ನೊಂದು ಹುಡುಗಿ ಸವಾಸ ಮಾಡೋರಲ್ಲ ಅವರು. ಅವ್ರ ಅಣ್ಣ ಅತ್ತಿಗೆ ಬಿಟ್ಟು ಯಾವತ್ತೂ ದೂರ ಹೋಗಲ್ಲ, ಒಂದೇ ಮನೇಲಿ ಇರಕ್ಕೆ ಇಷ್ಟಪಡ್ತಾರೆ. ನೀನು ಆ ಮನೆಗೆ ಹೊಂದ್ಕೊಂಡಿರು, ಏನೂ ಆಗಲ್ಲ. ಏನ್ ನಿನ್ಗೇನು ಅಲ್ಲೇನೇನು ಜೀವ ಹೋಗೋಂಥದ್ದೇನಾದ್ರೂ ಆಗುತ್ತಾ? ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಇರೋರೇ ಇಬ್ರು, ಹೊಂದ್ಕೊಂಡು ಹೋಗಮ್ಮ ಅಂತ ಹೇಳಿ ನಾನು ಎಷ್ಟು ಗಿಣಿಗೆ ಹೇಳ್ದಂಗೆ ಹೇಳಿದೆ. ನೀನು ನನ್ನ ಮಾತು ಕೇಳ್ದ ಹೇಳು? ನೀನು ಏನೇ ಮಾಡಿದ್ರು ನಿನ್ನ ಗಂಡನಂತೂ ಆ ಮನೆಯಿಂದ ದೂರ ಮಾಡೋಕ್ಕಾಗಲ್ಲ ನೀನು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಜೀವನ ಮಾಡೋದು ಕಲ್ತ್ಕಲ್ಲಿ. ಈ ಥರ ಆಟ ಮಾಡ್ಕೊಂಡು ತವ್ರ ಮನೆ ಕುತ್ಕೊಂಡಿದ್ರೆ ನೀನು ಪರ್ಮನೆಂಟಾಗಿ ಇಲ್ಲೇ ಇರಬೇಕಾಗುತ್ತೆ. ಆಮೇಲೆ ನಿನ್ನ ತಂಗಿ ಮದುವೆನೂ ಆಗಲ್ಲ. ಅಕ್ಕ ಏನೇ ಹಿಂಗೆ ಡೈವರ್ಸ್ ತಗೊಂಡು ಮನೆ ಕುತ್ಕೊಂಡವಳಂತೆ, ತಂಗಿ ಅಂತವಳ ಏನೋ ಅಂತ ಹೇಳಿ ಮಾತಾಡ್ತಾರೆ. ಈಗಲೇ ಊರಿನ ಜನಗಳು ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಾರೆ. ನಿನ್ ಗಂಡನ ಮನೆ ತವ್ರ ಮನೆ ಎರಡೂ ಒಂದೇ ಊರಾಗಿರೋದಕ್ಕೂ ಅದಕ್ಕೂ ಬೇಡ, ನಮ್ಗಂತೂ ಹಿಂಸೆ ಆಗ್ತೈತಿ. ಇಲ್ಲ ನೀರಿನ ತಕ್ಕೋದ್ರು, ಸಂಗು ತಕ್ಕೋದ್ರು, ಎಲ್ಲ ತಕ್ಕನು ಕೇಳ್ತಾರೆ. ನಿನ್ ಮಗಳು ಗಂಡನ ಮನೆಗೆ ಹೋದ್ಲಾ? ನಿನ್ ಮಗಳು ಗಂಡನ ಮನೆಗೆ ಹೋದ್ಲಾ? ಯಾಕಂತ ಬಿಟ್ಟು ಬಂದಿರೋದು? ಏನ್ ಡೈವರ್ಸ್ ಅಂತಾರಂತ? ಅಂತ ಒಳ್ಳೆ ಮನೆ ಬಿಟ್ಟು ಬಂದಿದ್ದಾಳೆ, ಅಷ್ಟೊಂದು ಶ್ರೀಮಂತರು ಅವರು. ಅದು ಅಲ್ದೇನೆ ಇಷ್ಟಪಟ್ಟು ಮದ್ವೆ ಆದ್ರು. ಈಗೇನಾಯ್ತಂತೆ ಅಂತಾನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿನ್ನಿಂದ ನಮಗೂ ನೆಮ್ಮದಿ ಇಲ್ಲ, ನಿನ್ ಗಂಡಗೂ ನೆಮ್ಮದಿ ಇಲ್ಲ. ಅದಕ್ಕೆ ಮತ್ತೀಗ ಡೈವರ್ಸ್ ನೋಟಿಸ್ ಕಳಿಸಿರೋದು. ಅದಕ್ಕೇನು ಉತ್ತರ ಕೊಡ್ತೀಯಾ? ಕೊಡು. ಅಮ್ಮ ಯಾಕಮ್ಮ ನೀನು ಹಿಂಗ್ ನನ್ನ ಬೈತಿದ್ಯಾ? ಅಲ್ಲ ಹೋಗಿ ನೀನು ಅಪ್ಪನೂ ಹೋಗ್ಬಿಟ್ಟು ನಿನ್ ಮಳಿಯನ್ ಕೇಳ್ಬೇಕು ತಾನೆ. ನಿನ್ ಹೆಂಡತಿ ಬಂದು ತವ್ರ ಮನೆ ಕುತ್ಕೊಂಡಿದ್ದಾಳೆ, ಬಂದು ಕರ್ಕೊಂಡು ಹೋಗ್ತೀಯ ಇಲ್ವಪ್ಪ, ನೀನ್ ಯಾಕೆ ಮದುವೆ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಕೇಳೋದ್ ಬಿಟ್ಟು ಅವ್ರ ಅಪ್ಪ ಅಮ್ಮನ ನೀವು ನನ್ನೇ ಬೈತಿರಲ್ಲಮ್ಮ, ನಮ್ಮಪ್ಪ ಅಮ್ಮ ಆಗಿ. ನೀನಂತೂ ಯಾವಾಗ್ಲೂ ಬೈತಲೇ ಇರ್ತೀಯ. ಅಪ್ಪನೇ ಎಷ್ಟೋ ವಾಸಿ, ಅವನೇ ಬರ್ತಾನೆ ಇರಮ್ಮ, ನಾವು ಅರ್ಜೆಂಟ್ ಮಾಡೋದು ಬೇಡ, ಸ್ವಲ್ಪ ದಿನ ಹೋದ್ರೆ ಅಂತಾನ ಅವಪ್ಪ ಹೇಳ್ತೈತಿ. ನೀನ್ ನೋಡಿದ್ರೆ ನನ್ನೇ ಬೈತಿರ್ತೀಯ ದಿನಾನ. ನಾನು ಇಲ್ಲಿ ಬಂದಿರೋದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಯಾವ್ದಾದ್ರು ಒಂದು ಸಣ್ಣದೊಂದು ಮನೆ ಮಾಡ್ಕೊಂಡು, ಬಾಡಿಗೆ ಮನೆ ಮಾಡ್ಕೊಂಡು, ಹೆಂಗೋ ಕೆಲಸ ಸಿಕ್ಕೈತಿ, ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ಈ ಮನೆಗಿರಕ್ಕೆ ನಿನಗೆ ಇಷ್ಟ ಇಲ್ಲ ಅಂತಂದ್ರೆ, ನಾನು ಇಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಹೋಗ್ತೀನಿ. ಅದ್ ಬಿಟ್ಬಿಟ್ಟು ಈ ತರ ಚುಚ್ಚಿ ಮಾತಾಡ್ಬೇಡ. ಹೋಗಿ ನೀನ್ ನಳಿಯನ್ ಕೇಳೋಗು, ಯಾಕೆ ಹಿಂಗ್ ಡೈವರ್ಸ್ ನೋಟಿಸ್ ಕಳಿಸಿದ್ಯಾ ಅಂತಾನ. ಏಯ್ ಬಾಯಿ ಮುಚ್ಚೆ ಸಾಕು. ಯಾರು ತಪ್ಪು ಯಾರು ಸರಿ ಅಂತಾನ ನಮಗೂ ಗೊತ್ತಾಗುತ್ತೆ. ನಾವೇನ್ ದಡ್ರಲ್ಲ. ನಿನ್ಗೇನು ಆ ಮನೆಗೆ ಇರಂಗಿಲ್ಲ, ನಿನ್ ಗಂಡ ನೀನು ಇಬ್ಬರೇ ಇರಬೇಕು, ಅದೇ ತಾನೇ ನಿನ್ನ ಉದ್ದೇಶ? ಹೌದಮ್ಮ, ನಿನ್ ಮಗಳು ನಿನ್ಗೆ ಚೆನ್ನಾಗಿರ್ಬೇಕೋ ಬೇಡವೋ? ಚಂದ್ರಬಾಬಾ ಇದಾರಲ್ಲ ಅವರು ಮತ್ತೆ ಆ ಕವಿತಾನು ಸರಿ ಇಲ್ಲ. ನಮ್ಮ ಮಾವನು ಅತ್ತೇನು ಅಷ್ಟೇನೆ, ಅವ್ರ ಕಡೆಗೆ ಸಪೋರ್ಟು. ನಾವ್ ಯಾವತ್ತಿದ್ರು ಇವಾಗ್ಲೇ ದೂರ ಆಗಿದ್ರೆ ನಮ್ದು ಅಂತ ಆಸ್ತಿ ಎಲ್ಲ ಮಾಡ್ಕೋಬಹುದು, ಇಲ್ದಿದ್ರೆ ಎಲ್ಲ ಅವ್ರಿಗೆ ಬರ್ಕೊಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇನೆ. ನಮ್ಮ ಮಾವ ಅತ್ತೇನೂ ನಂಬಕ್ಕಾಗಲ್ಲ ನನ್ನ ಕೈಲಿ. ಸುಮ್ನಿರೇ, ನಿಮ್ಮ ಮಾವನು ಅಂತವ್ರಲ್ಲ, ನಿಮ್ಮ ಅತ್ತೇನು ಅಂತವ್ರಲ್ಲ, ಇಬ್ರು ಮಕ್ಳು ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ, ಚೆನ್ನಾಗಿ ಬೆಳೆಸಿದ್ದಾರೆ. 3 ಜನನು ಅದೇ ತರ ಬೆಳೆಸಿದ್ದಾರೆ, ಮಕ್ಕಳನ್ನು ಸೊಸೆಯರ್ನು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ನೀನೇ ಹೊಂದ್ಕೊಂಡು ಹೋಗ್ತಾ ಇಲ್ಲ ಅಷ್ಟೇನೆ, ನಿನ್ ಕೈಲೇ ಅಲ್ಲಿ ಹೊಂದ್ಕೊಂಬಕ್ ಆಗ್ತಾ ಇಲ್ಲ. ನಿನ್ಗೇನು ಯಾರು ಹೇಳ್ಬಾರ್ದು ಕೇಳಬಾರ್ದು, ನಿನ್ಗೆ ಇಷ್ಟ ಬಂದಂಗೆ ಖರ್ಚು ಮಾಡ್ಕೊಂಡು ಇರ್ಬೇಕು ಅನ್ನೋದು ನಿನ್ನ ಆಸೆ. ಅದಕ್ಕೆ ಅವರೆಲ್ಲ ಅವಕಾಶ ಕೊಡಲ್ವಲ್ಲ, ಅದಕ್ಕೆ ಬೇರೆ ಹೋಗೋಣ ಅಂತ ಹೇಳಿ ಗಂಡನಿಗೆ ಪೀಡಿಸ್ತೀಯ. ಆದ್ರೆ ಅಳಿಯಂದ್ರಿಗೆ ಮನೆ ಬಿಟ್ಟು ಬರಕ್ಕೆ ಇಷ್ಟ ಇಲ್ಲ, ಅವ್ರ ಅಣ್ಣ ಅದಕ್ಕೆ ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು ಅನ್ನೋದು ಅವ್ರ ಆಸೆ. ಅಮ್ಮ ಏನಮ್ಮ ನೀನು ಈಗ ಏನ್ ಮಾಡೋದು ಹೇಳು? ನಡಿ ಹೋಗೋಣ. ನೀನು ಅಳಿಯಂದ್ರನ್ನ ಯಾಕೆ ಹಿಂಗೆಲ್ಲ ಡೈವರ್ಸ್ ನೋಟಿಸ್ ಎಲ್ಲ ಕಳಿಸ್ತೆ ಅಂತಾನ ಕೇಳ್ಕೊಂಬರೋಣ. ಅಮ್ಮ ಯಾಕೆ ಬರ್ತಾರೆ? ನೀನೇ ಹೋಗು, ನೀನು ಒಬ್ಬಳೆ ಹೋಗಿ ಕೇಳೋಗು ನಿನ್ ಗಂಡನ ನೀನು. ಏನು ಸಿಂಧು ನೀನು ಹಿಂಗೆ ಆಡ್ತಿದ್ಯಲ್ಲೇ? ಅಕ್ಕನ ಕಷ್ಟ ಆದ್ರೆ ನಿನಗೆ ಬೇಜಾರಾಗಲ್ವಾ? ಹೇಳು ಹೇಳು. ಆಯ್ತು ಬಿಡ್ರಿ, ನೀವು ಯಾರು ನನಗೆ ಸಹಾಯ ಮಾಡಬೇಡ್ರಿ, ಅಪ್ಪನೇ ಕರ್ಕೊಂಡು ಹೋಗ್ತೀನಿ. ಅಪ್ಪ ಎಲ್ಲೋಯ್ತು? ಎಲ್ಲೋಯ್ತು ಏನೋ ಯಾರಿಗೆ ಗೊತ್ತು, ಅಲ್ಲಿ ಕಡೆಗೆಲ್ಲ ಹೋಗಿರ್ಬೇಕೇನೋ. ನಾನೇ ಹೋಗ್ತೀನಿ, ಅಪ್ಪ ಬರ್ತಿದ್ದೆ ಅಷ್ಟೇ ಹೊತ್ತು, ನೀವು ಬರ್ತಿದ್ದೆ ಅಷ್ಟೇ ಹೊತ್ತು. ಕೇಳ್ತೀನಿ ಹೋಗಿ ಇದೇನಿದು ಅಂತಾನೆ. ಇದು ಅಂದ್ರೆ ಡೈವರ್ಸ್ ನೋಟಿಸ್ ಅಂತಾರೆ. ಹೋಗಿ ಜಗಳ ಮಾಡ್ಕೊಂಬತ್ತೀಯ ಅಷ್ಟೇನೆ, ನೀನೇನು ಜಗಳನ ಬಗೆಹರ್ಸಕ್ ಹೋಗಲ್ಲ. ಏನೋ ಒಂದು ಮಾಡ್ಕೊಂಬತ್ತೀನಿ, ನೀವಂತೂ ನನ್ನ ಜೊತೆ ಬರಲ್ವಲ್ಲ, ಬಿಡು. ಏನಮ್ಮ ಮಾಡೋದು? ಅಕ್ಕ ಹೋಗಿ ಮತ್ತೆ ಅಲ್ಲಿ ಜಗಳ ಮಾಡ್ತಾಳೆ. ನಡಿಯಮ್ಮ ನಾವು ಹೋಗೋಣ ಜೊತೆಗೆ. ನಾವಾ? ಏನ್ ಬೇಡ ಸುಮ್ನಿರು, ಅದೇನ್ ಮಾತಾಡ್ಕೊಂಬತ್ತಾಳ ಬರ್ಲಿ, ಆಮೇಲೆ ನೋಡೋಣ. ಅಯ್ಯೋ ಅಮ್ಮ, ಅಲ್ಲಿ ಜಗಳ ಆಡಿ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದಾತು. ನಡಿಯಮ್ಮ ಹೋಗೋಣ, ನಾವೇನೆ ನೋಡೋಣ ನಡಿಯೋದಲ್ಲಿ ಅದೇನ್ ಮಾತಾಡ್ತಾಳೆ ಏನು ಎತ್ತ ಅಂತಾನ. ಸರಿ ಆಯ್ತು ಬಾ, ನಿಮ್ಮಪ್ಪ ಯಾರು ಇದ್ದಿದ್ರೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೋದಾಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಹಾಗೆ ನಿಮ್ಮೆಲ್ರಿಗೂ ಇನ್ನೊಂದು ವಿಷಯ ಹೇಳಬೇಕು. ಏನು ಅಂದರೆ, ನನಗೆ ನಿನ್ನೆಯಿಂದ ಸ್ವಲ್ಪ ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ಒಣ ಕೆಮ್ಮು ಬೇರೆ ಐತೆ. ಆದ್ದರಿಂದ ವಾಯ್ಸ್ ಸ್ವಲ್ಪ ಸರಿಯಾಗಿ ಬರಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.